ಅಯ್ಯೋ ಅದಕ್ಕೇನಂತೆ ಇಲ್ವಾ ರಾಮಯ್ಯನವರ ಬಂಟ ಚಾಮರಾಜಪೇಟೆ ತುಂಟ ತುಂಟ ನಿನ್ ಜನ್ಮಕ್ಕೆ ಹೋಗೋ ಅಲ್ಲಿ ಬರ್ತಾವ್ ನೋಡಲ್ಲಿ ಸರ್ ಯಾಕೆ ಇಷ್ಟು ಮೌನವಾಗಿದ್ದೀರಿ ಸರ್ ನೀವು ಮಾತಾಡ್ತಿರ್ಬೇಕು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ನೀವು ಅನ್ಬೇಕು ಕೈ ತನ್ನಿ ಸರ್ ಜನ್ಮಕ್ಕೆ ಅಂತಾರೆ ರೀ ಹುಟ್ಟಾಕಿದ್ದೆ ನಾನು ರೀ ಅದು ಯಾವ ಮುಖ ಇಟ್ಕೊಂಡು ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಈ ಸಿಚುವೇಶನ್ಲಿ ಅದನ್ನ ಹೇಳ್ದಲ್ಲಪ್ಪ ನೀನು ನಮ್ಮ ಹೋದಾರಾಮಯ್ಯ ಅವರ ಬಲಗೈ ಬಂಟ ಚಾಮರಾಜಪೇಟೆ ತುಂಟ ಅಂತಿಲ್ಲ ನೀನ್ ಯಾವ ಶಾಂಪು ಹಾಕಿರೋ ತಲೆ ಕೂದಲು ಬಿಟ್ಕೊಂಡ್ ಬಂದಿದ್ಯಾ ಹೇಳ್ತಾ ಇದೀನಿ ಕೇಳಿಸ್ಕೊಳ್ರಿ ನಾನು ಹೇಳೋದಿಷ್ಟೇ ನನಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳೋ ಟೈಮ್ ಬಂದಿಲ್ಲ ನಾನು ಹೇಳೋದಿಲ್ಲ ನಾನು ಕೈ ಇಡ್ತೀನಿ ನೀವು ಅಷ್ಟೇ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಹೇಳ್ಬಾರ್ದು ಇಲ್ಲಾಂದ್ರೆ ದೇವ್ರ ಮಾತಾಡ ನಿಮಗೆ ಥುನ್ ಜನ್ಮಕ್ಕೆ ಅಂತ ಹುಗ್ಗಾಕ್ಬಿಡ್ತೀನಿ ಬಕ್ರಿದ್ದೀನೇ ನಿಮ್ಮ ಟಗರು ಹಿಡಿದ್ಬಿಟ್ಟು ಹೋಗ್ಬಿಡ್ತಲ್ಲ ನಿಮ್ಗೇನಾರು ಬೇಜಾರಿದ್ದದ ಥುನ್ ಜನ್ಮಕ್ಕೆ ಬೇಜಾರಿಲ್ಲ ರೀ ರಾಮಯ್ಯ ಅವರಂದ್ರೆ ಯಾರು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರಾಮಯ್ಯ ಅವರು ಇಲ್ಲಿದ್ದಾರೆ ನನ್ನ ಮೊಬೈಲಲ್ಲಿದ್ದಾರೆ ನನ್ನ ವಾಚಲ್ಲಿದ್ದಾರೆ ನನ್ನ ಕಿಡ್ನಿ ಲಿವರ್ ಎಲ್ಲ ಕಡೆ ಇದ್ದಾರೆ ನನ್ನ ಮುಖದಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಅವ್ರು ಇರ್ತಾರೆ ನಾನು ಹೇಳಿದ್ದು ನಮ್ಮ ರಾಮಯ್ಯ ಸರ್ ರಾಜೀನಾಮೆ ಕೊಟ್ಟಿದ್ದು ನಂಗೆ ಸ್ವಲ್ಪ ಬೇಜಾರಾಗಿದೆ ಆದರೆ ಬಂಡೆಯವ್ರು ಬಂದಿದ್ದಾರೆ ರೀ ನಾನು ಬಂಡೆಯವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಿಲ್ಲ ಅಂತಿಲ್ಲ ದೇವರೊಳಗೆ ಮಾತಾಡ ನಿಮಗೆ ಹೇಳ್ತಾ ಇದ್ದೀನಿ ಬಂಡೆಯವರು ಹೊಸ ಸಿ ಎಮ್ ಆಫ್ ಸರ್ ಕಂಗ್ರ್ಯಾಚುಲೇಷನ್ ಹೇಳಿದೆ ಹೇಳಾಯ್ತು ಈಗ ಹಾರ್ಟಲ್ಲವ್ರೆ ಮೊಬೈಲಲ್ಲವ್ರೆ ಮತ್ತೆ ವಾಚಲ್ಲವ್ರೆ ಈಗೆಲ್ಲ ಚೇಂಜ್ ಮಾಡಿಬಿಟ್ಟು ಬಂಡಿಯವ್ರ ಫೋಟೋ ಮಾಡಿಕತ್ತೀರಿ ಈಗ ಅಲ್ಲಿಗೆ ಥುನ್ ಜನ್ಮಕ್ಕೆ ನೋಡ್ರಿ ಇವಾಗಲೂ ಹೇಳ್ತಾ ಇದ್ದೀನಿ ರೀ ಯಾರೇ ಬರಲಿ ಯಾರೇ ಹೋಗಲಿ ಡಿಪಿಲಿ ರಾಮಯ್ಯ ಇರ್ತಾರೆ ಆದರೆ ಬಂಡೆಯವ್ರು ಬಂದಿದ್ದಾರೆ ರೀ ಒಂದು ಅರ್ಧ ಭಾಗ ಅವ್ರಿಗೂ ಕೊಡ್ತೀನಿ ಇಲ್ಲ ಅರ್ಧ ಭಾಗ ಮಾಡ್ತೀನಿ ಇಲ್ಲೂ ಕೊಡ್ತೀನಿ ಇಲ್ಲೂ ಅರ್ಧ ಕೊಡ್ತೀನಿ ಇಲ್ಲೂ ಅರ್ಧ ಕೊಡ್ತೀನಿ ಎಲ್ಲ ಕಡೆ ಅರ್ಧ ಅವರು ಇರ್ತಾರೆ ರೀ ರಾಮಯ್ಯವರು ಇರ್ತಾರೆ ಬಂಡೆಯವರು ಇರ್ತಾರೆ ಎಲ್ಲರೂ ಇರ್ತಾರೆ ನೋಡಿ ಬಂಡೆಯವರು ರಾಮಯ್ಯವರು ಬಂಡೆಯವರು ರಾಮಯ್ಯವರು ಬಂಡೆಯವರು ರೀ ಕನ್ಫ್ಯೂಸ್ ಮಾಡಬೇಡಿ ಕಂಗ್ರ್ಯಾಚುಲೇಷನ್ ಅಷ್ಟೇ ಏನ್ ನೋಡ್ತಾ ಇದ್ಯಾ ಗೊಬ್ಬರ ಏನೂ ಇಲ್ಲ ಇತ್ತಾಗ ಯಾವ ಸಾಯ್ಬಾರ್ದು ಇತ್ತ ಕೋಲು ಮುರಿಬಾರ್ದು ಕಿಲಾಡಿ ನೀವು ಕಿಲಾಡಿ ಎಲ್ಲ ರೀ ರಾಜಕಾರಣ ಬಂದಿರೋದು ನಾನು ಕೂಡ ನೆಕ್ಸ್ಟ್ ಸಿ ಎಂ ಹೈಕಮಾಂಡ್ ಹೇಳಿದ್ರೆ ಪ್ರತಿಯೊಬ್ರು ಸಿ ಎಂ ಆಗ್ಬೇಕಂತ ಆಸೆ ಪಡ್ತಾರ್ರಿ ಆದರೆ ಇವಾಗ ಬಂಡೆಯವ್ರು ಸಿ ಎಂ ಆಗಿದ್ದಾರೆ ಹಿಂದೆ ರಾಮಯ್ಯ ಸಿ ಎಂ ಆಗಿದ್ರು ಮುಂದೆ ನಾನು ಸಿ ಎಂ ಆಗ್ಬೋದು ಹೈಕಮಾಂಡ್ ಅಷ್ಟೇ ನಾನು ಸಿ ಎಂ ಕ್ಯಾಂಡಿಡೇಟೇ ಆದ್ರೆ ಈಗಲ್ಲ ಹೈಕಮಾಂಡ್ ಹೇಳ್ಬೇಕಷ್ಟೇನೆ ಟಗರು ಮನೆಗೆ ಹೋದ ತಕ್ಷಣ ನಿಮ್ ಬಸ್ಸು ಮನೆಗೆ ಹೋಯ್ತದೆ ಅಂತ ಎಲ್ಲಾರು ಮಾತಾಡ್ತಾವ್ರೆ ನಿಜವೇ ಥುನ್ ಜನ್ಮಕ್ಕೆ ಯಾವ್ದು ಇಲ್ಲ ರೀ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ದು ನೋಡ್ರಿ ಬಂಡೆ ಅವ್ರು ಹೇಳಿದ್ದಾರೆ 139 ಜನ 140 ಜನ ನಾವೇನಿದ್ದೀವಿ ನಾವೆಲ್ಲ ಒಂದೇ ಗುಂಪು ನಮ್ಮಲ್ಲಿರೋದು ಒಂದೇ ಗುಂಪು ಕೈ ಗುಂಪು ಅಷ್ಟೇ ಒಟ್ಟಿನಲ್ಲಿ ನನಗೆ ಗೊತ್ತಾಗ್ತಾ ಇದೆ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಥುನ್ ಜನ್ಮಕ್ಕೆ ನೀನ್ ಯಾವ ಸಂಪಾಗ್ತಾ ಇದೀಯಾ ಅದನ್ನ ಸರಿಯಾಗಿ ಸ್ನಾನ ಮಾಡು ನೋಡಿ ನನ್ನ ಕೂದಲು ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಈಗ ರಾಮಯ್ಯನವರು ಇಳಿದೋಗ್ಬಿಟ್ರು ಬಂಡೆಯವರು ಬಂದು ಕೂತ್ಕೊಂಡ್ರು ಇದಕ್ಕೆ ಖುಷಿ ಆಗುತ್ತೋ ದುಃಖ ಆಗುತ್ತೋ ನಿಮ್ಗೆ ಓ ಖುಷಿ ಆಗೈತಾ ರೀ ಹೈಯೆಸ್ಟ್ ಖುಷಿ ಪಡ್ತಾ ಇರೋ ನಾನು ಬಂಡೆಯವರು ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಖುಷಿ ಪಡ್ದೆ ಇನ್ಯಾರ ಖುಷಿ ಪಡ್ತೀನಿ ನೀನ್ ಖುಷಿ ಪಡ್ತೀಯಾ ಥುನ್ ಜನ್ಮಕ್ಕೆ ನಮ್ದೇ ಪಕ್ಷ ರೀ ನಮ್ದೇ ಬಂಡೆ ಈಗ ಸಿ ಎಂ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ ಬಂಡೆಯವ್ರೇನೋ ಸಿ ಎಂ ಆಗಿರೋದು ನಿಮ್ಗೆ ಖುಷಿ ಆಗದೆ ಹೌದು ರಾಮಯ್ಯನವ್ರ ಮನೆಗೆ ಹೋಗಿರೋದು ಖುಷಿ ಆಗಿರ್ಬೇಕಲ್ಲ ನಿಮಗೆ ಹೌದಾ ಥುನ್ ಜನ್ಮಕ್ಕೆ ನೋಡ್ರಿ ಸರಿಯಾಗಿ ಕೇಳಿಸ್ಕೊಳ್ಳಿ ರಾಮಯ್ಯನವರು ಸಿ ಎಂ ಸ್ಥಾನದಿಂದ ಇಳಿದಿದ್ದಾರೆ ಆದ್ರೆ ಇಳಿದ್ರು ಕೂಡ ನಮ್ಮ ಕೈ ಪಕ್ಷದ ಹೈಕಮಾಂಡ್ ಏನ್ ಮಾಡಿದೆ ಗೊತ್ತೇನ್ರಿ ರಾಮಯ್ಯವ್ರನ್ನ ಕರೆದಿದ್ದಾರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ನಮ್ಮ ರಾಮಯ್ಯ ಅವ್ರ ಏನಾದ್ರು ಅಲ್ಲಿ ಹೋಯ್ತು ಅಂದ್ರೆ ಎಲ್ಲ ಒಡೀಸ್ ರಾಮಯ್ಯ ಸರ್ ಕಿಂಗ್ ರೀ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾರೆ ಅದಕ್ಕೆ ನಮ್ಮ ರಾಮಯ್ಯ ಸರ್ ಹೆಚ್ಚಿಗೆ ಆಸೆ ಪಡಲ್ಲ ಸಾಕು ರಾಜಕಾರಣ ನೋಡ್ರಿ ನಾನು ರಾಜಕಾರಣದಲ್ಲಿ ಇರ್ತೀನಿ 2 ವರ್ಷ ಎಮ್ ಎಲ್ ಎ ಆಗಿರ್ತೀನಿ ಸೇವೆ ಮಾಡ್ತೀನಿ 2028ಕ್ಕೆ ಕೈ ಪಕ್ಷ ಬರ್ಸ್ತೀನಿ ಆಮೇಲೆ ಚಾಮರಾಜಪೇಟೆ ಸಮೀರ್ನ ಸಿ ಎಂ ಮಾಡ್ತೀನಿ ಅಂತ ಹೇಳಕ್ಕಾಗತ್ತಾ ನಮ್ಮ ಪಕ್ಷ ಬರುತ್ತೆ ರೀ ನಮ್ಮ ಪಕ್ಷ ಬರುತ್ತೆ ಅದನ್ನೇ ರೀ ಅವ್ರು ಹೇಳಿರೋದು ಆದ್ರಿಂದ ಅವರು ಮನೇಲಿದ್ರು ಹೊರಗಡೆ ಬಂದ್ರು ಒಳ್ಳೆ ಆಡಳಿತ ಕೊಡ್ತಾರೆ ನಮಗೆ ಗೈಡೆನ್ಸ್ ಕೊಡ್ತಾರೆ ಅವ್ರು ಯಾವತ್ತು ಟಗರು
ನೋಡ್ರಿ ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ರಾಮಯ್ಯ ಅವ್ರಿಗೆ ಅಧಿಕಾರ ಆಸೆ ಇಲ್ಲ, ಲಾಲಾಸೆ ಇಲ್ಲ. ಆ ಥರ ಅವ್ರಿಗೆ ಏನಾದ್ರು ಆಸೆ ಇದ್ರೆ ಮಗನಿಗೆ ಒಂದು ಡೆಪ್ಯೂಟಿ CM ಕೊಡಿ ಅಂತ ಕೇಳ್ತಾ ಇದ್ರು, ಬೇಡ ಅಂದ್ರು. ನನಗೆ ಓಟ್ ಆಗಿರೋರು ನನ್ನ ಜನ ಅಭಿಮಾನಿ ದೇವ್ರು ಅಂತ ರಾಜ್ಕುಮಾರ್ ಹೇಳಿದ್ರಲ್ಲ ಅಂತ ದೇವ್ರು ಅಂದ್ರು. ನನಗೆ ಯಾವುದು ಆಸೆ ಇಲ್ಲ ಅಂದ್ರು, ತೆರೆದ ಪುಸ್ತಕ ಅಂದ್ರು. ಒಂದು ಕೂಡ ಯಾವ್ದು ಸ್ಕ್ಯಾಮ್ ಇಲ್ಲ ನಂದು ಅಂತ ಹೇಳಿದ್ದಾರೆ. ರಿಯಲಿ ಅವರು ಯಾವುದೇ ಒಂದು ಮಾತಿಲ್ಲ, ಕತೆ ಇಲ್ಲ, ನುಡಿದಂತೆ ನಡೆದಂತ ರಾಮಯ್ಯನವರು ಕಂಗ್ರ್ಯಾಚುಲೇಷನ್ ಥು ನಿಮ್ಮ ಜನ್ಮಕ್ಕೆ, ನಿಮ್ಮ ಜನಕ್ಕೆ ಹೆಚ್ಚಿಗೆ ಮಾತಾಡ್ಬೇಡ. ಅಲ್ಲ ಸರ್, ಬಂಡೆ ಬಗ್ಗೆ ಕೇಳ್ಬೇಕಾಯ್ತು. ನೋಡೋ ಉಂಡೆ ಮೇಲೆ ಹೊಡೆದ್ಬಿಡ್ತೀನಿ, ಸರಿಯಾಗಿ ಕೇಳ್ಕೊಬೇಕು ನೀನು. ನಾನು ಬಂಡೆಯವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇನ್ನೂ 3 ತಿಂಗ ಬೇಕು. ನಾನು ಹೇಳಿದ್ದೀನಲ್ಲ, ಏನು ಹೇಳಿದ್ದೀನಿ ಹೇಳು? ಏನು ಹೇಳಿದ್ರಿ? ಅರ್ಧ ಅವರು ಅರ್ಧ ಇವರು ಅಷ್ಟೇ ಮೇಂಟೈನ್ ಮಾಡ್ಬೇಕ್ರಿ. ಜೀವನದಲ್ಲಿ ಬದುಕೋ ಪಾಠ ಕಲಿಬೇಕು. ಬರ್ತೀನಿ. ನನಗೆ ಗೊತ್ತಾಗ್ತಾ ಇದೆ ಬಿಡಿ. ಹೆಚ್ಚಿಗೆ ಮಾತಾಡ್ಬೇಡ. ಏನಾದ್ರು ಬೇಕಾದ್ರೆ ಮನೆ ಹತ್ರ ಬಾ. ಹೋಗಿ ಬರದೆ. ಇವ್ರು ಹೇಳಿದ್ ನಿಂಗೆ ಅರ್ಥ ಆಯ್ತಾ?